ಮತ್ತೊಂದು ಕಡೆ ಕೇಸರಿ ಮನೆಯೊಳಗೆ ಹೊತ್ಕೊಂಡಿರುವಂತ ಬೆಂಕಿ ಆರಿಲ್ಲ. ಕೊತ ಕೊತ ಕುದಿತಾ ಇರುವಂತ ಬಂಡಾಯದ ಬೆಂಕಿಗೆ ನೀರೆರೆಯೋದಕ್ಕೆ ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು. ಒಳಗಡೆ ವರಿಷ್ಠರು ಮೀಟಿಂಗ್ ಮಾಡ್ತಾ ಇದ್ರೆ, ಹೊರಗಡೆ ಬಣ ಬಡಿದಾಟದ ಬೇಗುದಿ ಜೋರಾಗಿ ನಡೀತಾ ಇತ್ತು. ಬಿಜೆಪಿ ಶಾಸಕರಿಗಷ್ಟೇ ಸಭೆ ನಡೆಸಿದ್ದಕ್ಕಾಗಿ ಮಾಜಿ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಇದು ನಮಗಾದಂತ ಅವಮಾನ ಅಂತ ಹೇಳಿದ್ರು. ಹಾಲಿ ಮತ್ತು ಮಾಜಿ ಶಾಸಕರು ಪಕ್ಷದಲ್ಲಿನ ಬಣ ಬಡಿದಾಟವನ್ನ ಸರಿಪಡಿಸಿ ಅಂತ ಮತ್ತೊಂದು ಕಡೆ ರಾಧಾ ಮೋಹನ್ ದಾಸ್ ಬಳಿ ಮನವಿ ಕೂಡ ಮಾಡಿದ್ದಾರೆ. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ಕೇವಲ 65 ಜನರಿಂದ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು 3-4 ಜನ ಕಾಂಗ್ರೆಸ್ ಏಜೆಂಟರ ವರ್ತನೆ ಮಾಡಿ ಬಿಜೆಪಿಯಲ್ಲಿ ತಣ್ಣಗಾಗ್ತಿಲ್ಲ ಬಣ ಬೇಗುದಿ. ಬಿಜೆಪಿ ಸರಣಿ ಸಭೆ, ಹೊರಗೆ ಬಣ ಬಡಿದಾಟ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಧಾ ಮೋಹನ್ ದಾಸ್ ಸರಣಿ ಸಭೆ ನಡೆಸಿದ್ರು. ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ವೀಕ್ಷಕರ ಜೊತೆ ಸಭೆ ನಡೆಸಿದ್ರು. ಸಂಜೆ ಕೋರ್ ಕಮಿಟಿ ಸಭೆನೂ ನಡೆಯಿತು. ಬಣ ಕಿತ್ತಾಟದ ಹೊತ್ತಲ್ಲೇ ಈ ಸರಣಿ ಸಭೆ ಭಾರೀ ಕುತೂಹಲ ಮೂಡಿಸಿತು. ನಿರೀಕ್ಷೆಯಂತೆ ಅತ್ತ ಸಭೆ ನಡೆಸ್ತಿದ್ರೆ ಇತ್ತ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿತು. ಸಿಟಿ ರವಿ ಪ್ರಕರಣದಲ್ಲಿ ಪಕ್ಷದ ನಾಯಕತ್ವ ವಿಫಲ ಎಂದ ಅಭಯ್ ಪಾಟೀಲ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಉರಿದುರಿದು ಬೀಳ್ತಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಳಿಕ ಹರಿಹರ ಶಾಸಕ ಬಿಪಿ ಹರೀಶ್ ರಾಜ್ಯಾಧ್ಯಕ್ಷರ ಹುದ್ದೆ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಇದೀಗ ಸಿಟಿ ರವಿ ಪ್ರಕರಣ ಉಲ್ಲೇಖಿಸಿದ ಬಿಜೆಪಿ ಶಾಸಕ ಅಭಯ್ ರಾಜ್ಯ ನಾಯಕತ್ವ ವಿಫಲವಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವರನ್ನು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಮತ್ತು ಎನ್ಕೌಂಟರ್ ಮಾಡುವಂಥ ಪ್ರಯತ್ನ ಏನು ಆಗಿದ್ದದ ಅದನ್ನು ಅವ್ರ ಮೇಲೆ ಕಾನೂನು ಕ್ರಮ ಇರ್ಬೋದು, ಇತರ ಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ನಮ್ಮ ರಾಜ್ಯದ ನಾಯಕತ್ವ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಕಾರ್ಯಕರ್ತರು ಮಾತಾಡಿದ್ದಾರೆ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಪರ ಶ್ರೀಗಳ ಬ್ಯಾಟಿಂಗ್. ದಾವಣಗೆರೆಯಲ್ಲಿ ಯತ್ನಾಳ್ ಪರ ಮಾತನಾಡಿದ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀಗಳು, ಬಿಜೆಪಿಯವರು ಪಂಚಮಸಾಲಿ ಸಮುದಾಯಕ್ಕೆ ಉನ್ನತ ಸ್ಥಾನ ಕೊಟ್ಟಿಲ್ಲ, ಮುಂದೆಯಾದರೂ ಕೊಡ್ಲಿ ಅಂದ್ರು. ಬಿಜೆಪಿ ಪಕ್ಷ ಯಾವತ್ತೋ ಪಂಚಮಸಾಲಿ ಲಿಂಗಾಯತರಿಗೆ ಉನ್ನತ ಅವಕಾಶ ಕೊಡಬೇಕಾಗಿತ್ತು, ಇದುವರೆಗೆ ಕೊಟ್ಟಿಲ್ಲ. ಕೇವಲ ಇವರನ್ನ ಮತಗಳಿಕೆ ಅಂತ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ಭವಿಷ್ಯ ಬರಬೇಕಾದ್ರೆ ಈ ಸಮುದಾಯಕ್ಕೆ ಒಳ್ಳೆಯ ಪ್ರಾತಿನಿಧ್ಯ ಕೊಡಬೇಕೆನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ, ಜನರ ಅಭಿಪ್ರಾಯ ಇದೆ. ಹೀಗೆ ಯತ್ನಾಳ್ ತಮ್ಮ ಬಲ ಹೆಚ್ಚಿಸಿಕೊಂಡು ರಾಜ್ಯಾಧ್ಯಕ್ಷ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಹೊತ್ಕೊಂಡಿರೋ ಬಣ ಬೆಂಕಿ ಚುನಾವಣೆ ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸರಣಿ ಸಭೆ ನಡೆಸಿದ ರಾಧಾ ಮೋಹನ್ ದಾಸ್ ಎಲ್ಲದಕ್ಕೂ ಮದ್ದರಿಯೋ ಪ್ರಯತ್ನ ಮಾಡಿದ್ದಾರೆ. ಹೀಗಿದ್ರೂ ರಾಧಾ ಮೋಹನ್ ದಾಸ್ ಸಭೆಗೂ ಆಕ್ಷೇಪ ವ್ಯಕ್ತವಾಗಿದೆ. ಬಿಜೆಪಿ ಶಾಸಕರಿಗಷ್ಟೇ ಸಭೆ, ಮಾಜಿ ಶಾಸಕರ ಆಕ್ಷೇಪ. ಗೆದ್ದ ನಾಯಕರ ಜೊತೆ ರಾಧಾ ಮೋಹನ್ ದಾಸ್ ಸಭೆ ನಡೆಸ್ತಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಶಾಸಕರು ಅನುಮಾನ ವ್ಯಕ್ತಪಡಿಸಿದ್ರು. ನಮ್ಮ ಅಭಿಪ್ರಾಯವನ್ನು ಕೇಳಬೇಕು ಅಂದ್ರು. ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ. ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನ, ಮಾಜಿ ಶಾಸಕರುಗಳನ್ನ, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಬಹಳ ಒಂದು ದುರಂತ. ಯಾಕೆಂತ ಹೇಳಿದ್ರೆ ಕೇವಲ 65 ಜನರಿಂದ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟಕ್ಕಾಗೋದಿಲ್ಲ. ಯತ್ನಾಳ್ ವಿರುದ್ಧ ಪ್ರತ್ಯೇಕ ಸಭೆ ನಡೆಸಿ ಮಾಜಿಗಳ ಕೆಂಡ. ಇಷ್ಟಕ್ಕೆ ಸುಮ್ಮನಾಗದ ವಿಜಯೇಂದ್ರ ಬಣ ಯತ್ನಾಳ್ ಬಣದ ವಿರುದ್ಧ ಪ್ರತ್ಯೇಕ ಸಭೆ ನಡೆಸಿತು. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಎಂಪಿ ರೇಣುಕಾಚಾರ್ಯ, ಹರತಾಳು ಹಾಲಪ್ಪ, ಮಾಜಿ ಶಾಸಕರಾದ ಬಸವರಾಜ್ ದಡೇಸುಗೂರು ಸೇರಿದಂತೆ 10ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಯತ್ನಾಳ್ ಟೀಮ್ ವಿರುದ್ಧ ಗುಡುಗಿದ್ರು. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಯಡಿಯೂರಪ್ಪನವರಿಗೆ ಕಾಲಿಗೆ ಚಕ್ಕರ ಕೊಟ್ಟು ತಿರುಗ್ತಾರೆ, ತಿರುಗಿ ಪಕ್ಷವನ್ನು ಕಟ್ಟಿದ್ದಾರೆ. ವಿಜಯೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಕಟ್ತಾ ಇದ್ದಾರೆ. ಎಲ್ಲ ಒಂದು 3-4 ಜನ ಕಾಂಗ್ರೆಸ್ ಏಜೆಂಟರ ವರ್ತನೆ ಮಾಡಿ ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಹೊಡೆದಾಡ್ತಾ ಇದ್ದಾರೆ. ಇರೋ ಅಧ್ಯಕ್ಷರಿಗೆ ಏನು ತೊಂದರೆ ಆಗಿದೆ? ಅಧ್ಯಕ್ಷರಿಲ್ಲ, ಸಮಯ ಕೊಟ್ಟಿದ್ದಾರೆ, ಮನೆ ಮಠ ಬಿಟ್ಟು ತಿರುಗ್ತಿದ್ದಾರೆ, ನಾವು ಗಮನಿಸ್ತಿದ್ದೇವೆ. ವಯಸ್ಸಿನಲ್ಲಿ ಚಿಕ್ಕವರು, ಯಾವುದ್ರಲ್ಲಿ ಚಿಕ್ಕವರು? ಯಡಿಯೂರಪ್ಪನವರು 46-47ನೇ ವರ್ಷಕ್ಕೆ ಅಧ್ಯಕ್ಷರಾಗಿದ್ರು ಈ ರಾಜ್ಯದ್ದು. ವಿಜಯೇಂದ್ರ 49 ವರ್ಷ. ಈಗ ವಯಸ್ಸಿನ ಹೇಳೋದು, ಬಚ್ಚ ಅಂತ ಹೇಳೋದು ಇದು ಸಹಿಸ್ತಾ ಇಲ್ಲ ನಾವು.
ಈ ಮಧ್ಯೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಿ ಕೊಡಿ ಅಂತ ಕೇಳಿಕೊಂಡಿರೋ ಸುನೀಲ್ ಕುಮಾರ್ ತಾವು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಅಂದಿದ್ದಾರೆ. ಅತ ಸಿಸಿ ಪಾಟೀಲ್ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ. ನನಗೆ ಪಾರ್ಟಿ ಕೊಟ್ಟಿರುವಂಥ ಜವಾಬ್ದಾರಿಗೆ ನಾನು ನ್ಯಾಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನಗನ್ಸಿದೆ. ಇನ್ಯಾರಿಗೂ ಅನಿಸ್ಬೇಕಾಗಿಲ್ಲ, ಅದು ನನಗನ್ಸಿದೆ. ಆ ಹಿನ್ನೆಲೆಯಲ್ಲಿ ಆ ಹುದ್ದೆಯನ್ನು ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ನನಗೆ ಮುಕ್ತನಾಗಬೇಕು ಅಂತೇಳಿ ನನಗನ್ಸಿದೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷಕ್ಕೆ ಆಕಾಂಕ್ಷಿ ಅಲ್ಲ. ರಾಜ್ಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆನೇ ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ನನ್ನ ಸಮಸ್ಯೆಯ ಕಾರಣಕ್ಕೆ ಅಂತಂದಾಗ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿಗೆ ಬಂತು? ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ವೈಯಕ್ತಿಕವಾಗಿ ನಾನೇನೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಿದ್ಧನಿಲ್ಲ. ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಅವ್ರು ಏನು ನಿರ್ಣಯ ತಗೊಂತಾರೆ, ನಾನು ಯಾವತ್ತೂ ಪಕ್ಷದ ಚೌಕಟ್ಟನ್ನು ಮೀರಿ ವರ್ತನೆ ಮಾಡಿದಂಥವನ್ನಲ್ಲೂ ಮಾತನಾಡೋದನ್ನಲ್ಲ. ರಾಷ್ಟ್ರೀಯ ವರಿಷ್ಠ ಮಂಡಳಿಯ ತೀರ್ಮಾನಕ್ಕೆ ನನ್ನ ಸಹಮತಿ ಇದೆ. ಬಣ ಕಿಚ್ಚು ಹೆಚ್ಚಾಗಿರೋದನ್ನ ಗಮನಿಸಿದ ರಾಧಾ ಮೋಹನ್ ದಾಸ್ ಮಾಜಿ ಶಾಸಕರ ಜೊತೆಗೂ ಸಭೆ ನಡೆಸಿದ್ರು. ಮಾಜಿಗಳಿಂದಲೂ ಅಭಿಪ್ರಾಯ ಸಂಗ್ರಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕರು, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ನಾವು ನಿರ್ಣಾಯಕ, ನಮ್ಮನ್ನ ಪರಿಗಣಿಸಿ ಅಂತ ಒತ್ತಾಯಿಸಿದ್ರು. ಅದೇನೇ ಇರಲಿ, ರಾಜ್ಯ ಬಿಜೆಪಿ ಮನೆಯಲ್ಲಿ ಒಂದಾದ್ಮೇಲೆ ಒಂದರಂತೆ ಅಸಮಾಧಾನ ಹೇಳ್ತಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.